ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 133ನೆಯ ಹಾಗೂ ಕೊನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಚಂದ್ರಶೇಖರ ಕೆದ್ಲಾಯ. ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್. ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದಲ್ಲಿ ಶ್ರೀರಾಮನ ಯಾವ ಅಶ್ವಮೇಧ ಯಾಗ ಇದೆ ಅದರ ಕೊನೆಯ ಪೂರ್ಣಾಹುತಿಯ ಸಂದರ್ಭವನ್ನು ಮುದ್ದಣ ವರ್ಣಿಸುತ್ತಾ ಇದ್ದಾನೆ ತನ್ನ ಪತ್ನಿಯಾದಂಥ ಮನೋರಮೆಗೆ. ಮರುದೆವಸಂ ಬೆಳ್ವ ಜನ್ನಕ್ಕೆ ಪೂರ್ಣಾಹುತಿಗೆ ಪೊಳ್ತಡೆಗೆ ಮುನ್ನಮೇ ಸರ್ವ ಸಂಭಾರಂ ಏರ್ಪಟ್ಟುದು. ಬಂದ ವಿಪ್ರರ್ಗೊಂದು ಸಭೆ, ಮುನಿಜನಂಗಳ್ಗೊಂದು ಸಭೆ, ರಾಜನ್ಯರ್ಗೊಂದು ಸಭೆ, ಪುರದ ಪುರಂದ್ರಿಯರ್ಗೊಂದು ಸಭೆ, ಯೋಜನದಳತೆಯೊಳಾಯಿತು. ಈಗಳ್ ಯಾಗಶಾಲೆಯೊಳ್ ಎಣ್ದೆಸೆಯೊಳಂಬಾಗಿಲೊಳ್ ಓರಿರುವರ್ ಮುನಿಗಳ್ ರಕ್ಷೋಗ್ನ ಸೂಕ್ತಮಂ ಪಠಿಸುತ್ತೇ ಕಾವಲರ್ ಎಸೆದರ್. ಮತ್ತಂ ಈರೆಣ್ಬರ್ ಯಾಜಕರ್ ಓರೊಂದು ದೆಸೆಯೊಳ್ ಸಾಮಗಾನಮಂ ಪಾಡುತ್ತುಂ ಉದ್ರಾತೃകളും ಒಂದೆಸೆಯೊಳ್ ತಂತ್ರದದ್ವರ್ಯಗಳು ಒರ್ದೆಸೆಯೊಳ್ ಹೋತಾರரும் ಒಪ್ಪಿದರು. ವೇದಘೋಷಂ ವಾದ್ಯಘೋಷಂ ನೃತ್ಯಘೋಷಂ ದಿಕ್ತಟಮಂ ತುಂಬಿರುದು. ಕೊಂಡದೊಳ್ ಇನ್ನೆಬರಂ ಎಡೆಬಿಡದೆ ಚಟ ಚಟಿಪ ಬೇಳುರಿ ನಾಲಗೆಗಳಂ ನೀಡಿಕೊಂಡಿರ್ದುದು. ಮರುದಿವಸ ಪೂರ್ಣಾಹುತಿಯ ದಿನ. ಆ ಪೂರ್ಣಾಹುತಿಗೆ ಮೊದಲೇ ಎಲ್ಲ ಸಲಕರಣೆಗಳನ್ನು ಸಂಭಾರಗಳನ್ನು ಒಟ್ಟು ಸೇರಿಸಲಾಯಿತು. ವಿಶೇಷವಾದಂಥ ಸಭೆಯನ್ನು ಏರ್ಪಡಿಸಲಾಯಿತು. ಬಂದ ಬ್ರಾಹ್ಮಣರಿಗೆ ಒಂದು ಬದಿಯಲ್ಲಿ ಒಂದು ಸಭೆ, ಮುನಿಜನಗಳಿಗೆ ಪ್ರತ್ಯೇಕವಾದಂಥ ಇನ್ನೊಂದು ಸಭೆ, ಕ್ಷತ್ರಿಯ ವೀರರಿಗೆ ಪ್ರತ್ಯೇಕವಾದಂಥ ಸಭೆ, ಪಟ್ಟಣದ ಮುತ್ತೈದೆಯರಿಗೆ ಮತ್ತೊಂದೇ ಸಭೆ, ಯೋಜನದ ಅಳತೆಯಲ್ಲಿ ಆಯಿತು ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾನೆ. ಈಗ ಯಾಗಶಾಲೆಯ 8 ದಿಕ್ಕುಗಳಲ್ಲಿ ಬಾಗಿಲಲ್ಲಿ ಇಬ್ಬಿಬ್ಬರು ಮುನಿಗಳು ರಕ್ಷೋಘ್ನ ಸೂತ್ರವನ್ನು ಹೇಳುತ್ತಾ ಕಾವಲುಗಾರರಂತೆ ಶೋಭಿಸಿದರಂತೆ. 16 ಮಂದಿ ಯಾಜಕರು ಒಂದೊಂದು ದಿಕ್ಕಿನಲ್ಲಿ ಕುಳಿತುಕೊಂಡು ಯಜ್ಞ ಕಾರ್ಯಕ್ಕೆ ಸಹಕಾರಿಗಳಾಗಿದ್ದಾರೆ. ಉದ್ಗಾತ್ರಗಳು ಸಾಮಗಾನವನ್ನು ಹಾಡುತ್ತಾ ಒಂದೆಡೆಯಲ್ಲಿದ್ದಾರೆ, ಅಧ್ವರ್ಯುಗಳು ಇನ್ನೊಂದೆಡೆಯಲ್ಲಿದ್ದಾರೆ. ಹೋತಾರರು ಹೋಮ ಮಾಡುವಂಥ ವ್ಯಕ್ತಿಗಳು ಅವರು ಶೋಭಿಸಿದ್ದಾರೆ. ಒಂದು ಬದಿಯಿಂದ ವೇದಘೋಷ, ಒಂದು ಬದಿಯಿಂದ ವಾದ್ಯಘೋಷ, ಇನ್ನೊಂದು ಬದಿಯಿಂದ ನೃತ್ಯಾದಿ ಕಾರ್ಯಕ್ರಮಗಳು ದಿಗಂತವನ್ನೇ ತುಂಬಿದುವು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಮುದ್ದಣ. ಯಜ್ಞಕುಂಡದಲ್ಲಿ ಇದುವರೆಗೆ ಎಡೆಬಿಡದೆ ಚಟಚಟಿಸುತ್ತಿದ್ದಂಥ ಹೋಮಾಗ್ನಿ ನಾಲಗೆಗಳನ್ನು ನೀಡಿ ಪ್ರಜ್ವಲಿಸಿತು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇಷ್ಟಾಗುವಾಗ ಇದು ಮಂಗಳದ ಸಂದರ್ಭಕ್ಕೆ ಬಂದಿದೆ. ರಾಮ ಅಶ್ವಮೇಧದ ಪೂರ್ಣಾಹುತಿ ಆಗುತ್ತಾ ಇದೆ. ಈಗ ಮಂಗಳಕ್ಕೆ ಪ್ರಾರಂಭ ಮಾಡಿದ್ದಾನೆ ಮುದ್ದಣ ಕವಿ. ಈಗಳೀಗಳು ಮಂಗಳೋ ದೆಸೆವಳರ್ ಮೈದೋರಿ ಜನ್ನಕ್ಕೆ ಬಂದು ತಮ್ಮ ಹಸುಗೆಯಂ ಮನಂ ದಣಿಯ ಕೈಯಾರೆ ಕೊಂಡರ್ ಅವರ್ಗಂ ಮಂಗಳಂ. ಋತ್ವಿಜರೆಲ್ಲರ್ ಕೊಳಗ ಮತ್ತಂ ಇರ್ಬಳ್ಳರನ್ನಮಂ ಪೊನ್ನಗೇರಂ ಚೆನ್ನಾಕಳಂ ಪ್ರತಿಗ್ರಹಿಸಿ ರಾಮನಂ ಪರಸಿ ಬೀಳ್ಕೊಂಡರ್ ಅವರ್ಗಂ ಮಂಗಳಂ. ಮುನಿಗಳೆಲ್ಲರ್ ನರಲೀಲೆಯ ಪರಬೊಮ್ಮನಂ ಕಂದಣಿಯ ಕಂಡೆವು ಎಂಬೊಂದು ಸಂತಸದಿಂ ನಲಿಯುತೆ ತಮ್ಮ ಆಶ್ರಮಕ್ಕೆ ಪೋದರ್ ಅವರ್ಗಂ ಮಂಗಳಂ. ಮೂಗುದ್ದಂ ಉಂಡುಂಡು ತೇಗಿ ಕೊಟ್ಟ ದಕ್ಷಿಣಯಂ ಪೊತ್ತು ಹುಬ್ಬಸಂಬಡುತೆ ನಡೆದರ್ ಪಾರ್ವರ್ ಅವರ್ಗಂ ಮಂಗಳಂ. ಪೌರಂಧ್ರಿಯರ್ ಶ್ರೀರಾಮನ ದಿವ್ಯ ಮೂರ್ತಿಯಂ ಕಂಡು ಸಂತಸಂ ತಾಳ್ದಿ ತಮಗೆ ಮಾತುಗುಟ್ಟುತೆ ಪೋದರ್ ಅವರ್ಗಂ ಮಂಗಳಂ. ಕೊಂಡಾಟದ ಮಾಸಾವಂತರ್ ತಮಗೆ ದೊರೆವಡೆದ ಗಜರಥ ತುರಗ ಭೂಷಣಾದಿಗಳಂ ಕೈಕೊಂಡು ರಾಘವಂಗೆರಗಿ ಆತನಡಿಯಾಣತಿ ಒಡೆದು ಪುರಕ್ಕೆ ವಿಜಯಂ ಗೈದರ್ ಅವರ್ಗಂ ಮಂಗಳಂ. ಇಂತು
ಶ್ರೀರಾಘವಂ ಸೀತಾ ಸಮೇತಂ ಜನ್ನಮಂ ಬೆಳ್ದು ತನ್ನೊಂದು ಬೆಳ್ಜಸದಿಂ ದಸೆ ಮೂಲೆಗಳಂ ಬೆಳಗಿಸಿ ಸೋದರರ್ವೆರಸು ಫಲವುಂ ಪಗಲ್ ಅರಸುಗೈಯುತ್ತುಂ ಇರ್ದನ್ ಅವಂಗಂ ಮಂಗಳಂ ಶುಭಂ ಭದ್ರಂ ಕಲ್ಯಾಣಂ. ಅನಿತರಳು ಮನೋರಮೆ ಎಳೆದು ಹೋದಳು. ಈಗ ಮಂಗಳ ಹೇಳುತ್ತಾ ಇದ್ದಾನೆ ಮುದ್ದಣ. ದಿಕ್ಪಾಲಕರು ಪ್ರತ್ಯಕ್ಷರಾಗಿ ಯಜ್ಞಕ್ಕೆ ಬಂದು ತಮ್ಮ ತಮ್ಮ ಪಾಲನ್ನು ಮನಸ್ಸು ತಣಿಯುವಷ್ಟು ಕೈಯಾರೆ ಪಡೆದರು. ಅವರಿಗೆ ಮಂಗಳ. ಋತುಜರೆಲ್ಲ ಕೊಳಗ ಮತ್ತು ಬಳ್ಳಗಳಲ್ಲಿ ರತ್ನ, ಹೊನ್ನ ಹೊರೆ, ಚೆಲುವಿನ ಆಕಳು ಇತ್ಯಾದಿಗಳನ್ನು ಸ್ವೀಕರಿಸಿ ರಾಮನಿಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಎಂದರಂತೆ. ಅವರಿಗೆ ಮಂಗಳ. ಮುನಿಗಳೆಲ್ಲರೂ ಮನುಷ್ಯ ಲೀಲೆಯ ಪರಬ್ರಹ್ಮನನ್ನು ನಾನು ಕಣ್ಣು ತಣಿಯುವಷ್ಟು ನಾವು ನೋಡಿದೆವು ಎಂಬಂತಹ ಒಂದು ಸಂತೋಷದಿಂದ ನಲಿಯುತ್ತಾ ಆಶ್ರಮಕ್ಕೆ ಹೋದರಂತೆ. ಅವರಿಗೂ ಮಂಗಳ. ಮೂಗಿನವರೆಗೆ ಊಟವನ್ನು ಉಂಡು ತೇಗಿ ಕೊಟ್ಟಂತಹ ದಕ್ಷಿಣೆಯನ್ನು ಹೊತ್ತು ಉಬ್ಬಸಬಿಡುತ್ತಾ ಎಷ್ಟೋ ಬ್ರಾಹ್ಮಣರು ನಡೆದುಕೊಂಡು ಹೋದರಂತೆ. ಅವರಿಗೂ ಮಂಗಳ. ನಾಗರಿಕ ಮುತ್ತೈದೆಯರು ಶ್ರೀರಾಮನ ದಿವ್ಯಮೂರ್ತಿಯನ್ನು ಕಂಡು ಸಂತೋಷವನ್ನು ಹೊಂದಿ ತಮ್ಮ ತಮ್ಮೊಳಗೆ ರಾಮನ ಕುರಿತೇ ಮಾತಾಡುತ್ತಾ ನಡೆದು ಹೋದರಂತೆ. ಅವರಿಗೂ ಮಂಗಳ. ಕೊಂಡಾಟದ ಮಹಾಸಾಮಂತರು ತಮಗೆ ಒದಗಿ ಬಂದಂಥ ಆನೆ, ಕುದುರೆ, ರಥ ಮೊದಲಾದಂಥ ಅವರವರ ಯೋಗ್ಯತೆಗೆ ಅನುಸಾರವಾದಂಥ ಉಡುಗೊರೆಗಳೇನಿವೆಯೋ ಅವುಗಳನ್ನು ತೆಗೆದುಕೊಂಡು ರಾಮನಿಗೆ ನಮಸ್ಕರಿಸಿ ಆತನ ಪಾದದ ಅನುಜ್ಞೆಯನ್ನು ಪಡೆದು ತಮ್ಮ ತಮ್ಮ ಊರಿಗೆ ಪ್ರಯಾಣ ಮಾಡಿದರಂತೆ. ಅವರಿಗೂ ಮಂಗಳ. ಹೀಗೆ ಶ್ರೀರಾಮನು ಸೀತಾ ಸಮೇತನಾಗಿ, ಇದು ಅತ್ಯಂತ ಮುಖ್ಯವಾದಂಥ ಮಾತು, ಯಜ್ಞವನ್ನು ನೆರವೇರಿಸಿ ತನ್ನ ಒಂದು ಧವಳ ಕೀರ್ತಿ, ಬಿಳಿದಾದಂಥ ಕೀರ್ತಿ ಅದು ದಿಗಂತ ವಿಶ್ರಾಂತವಾಗಿ ಹರಡಿಕೊಂಡಿದೆ. ಆ ಕೀರ್ತಿಯನ್ನು ಬೆಳಗಿ ತನ್ನ ಸಹೋದರರ ಜೊತೆಗೆ ಹಲವು ಕಾಲ ರಾಜ್ಯ ಭಾರವನ್ನು ಮಾಡುತ್ತಾ ಇದ್ದನಂತೆ. ಅವನಿಗೂ ಮಂಗಳ. ಹೀಗೆ ಭದ್ರ, ಶುಭ, ಮಂಗಳ, ಕಲ್ಯಾಣ ಎಲ್ಲವೂ ಆಗಲಿ ಎಂಬುದಾಗಿ ಮುದ್ದಣ ವೇಗವಾಗಿ ಮಂಗಳವನ್ನು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇದಿರು ಕೇಳುತ್ತಾ ಇದ್ದಂಥ ಕುಳಿತಿದ್ದಂಥ ಮನೋರಮೆ ಎದ್ದು ಒಳಗೆ ಹೋಗಿ ಬಿಟ್ಲಂತೆ. ಆಗ ಎದ್ದು ಹೋಗುವಂಥವಳನ್ನು ನಿರಾಕರಿಸಿ ಕೇಳ್ತಾ ಇದ್ದಾನೆ ಮುದ್ದಣ. ಎಳ್ದು ಪೋಪಳ ನೀಳ್ದು ಮಾಣಿಸಿ ಬಲ್ಸೆಡ ಕುಗಾರ್ತಿಕಣ ಮುದ್ದಣನು ಮಂ ತಕ್ಕಿಪ ಪೆಂಡಿರೊಳರೆ ಕೊಂಕು ನುಡಿಯೊಂದು ನೆವದಿಂ ಬಿಂಕದಿನ್ ಎದ್ದೊಡಾಯ್ತೆ ಮೆಚ್ಚನಿತ್ತಲ್ಲದೆ ಪೋಪೊಡೆಂ ಬಿಡುವೆನೆ. ಎದ್ದು ಹೋಗುತ್ತಾ ಇರುವಂತಹ ಮನೋರಮೆಯನ್ನು ಸೆಳೆದು ತಡೆದು ಹೇಳ್ತಾ ಇದ್ದಾನೆ ಮುದ್ದಣ, ನೀನು ಬಹಳ ಸೊಕ್ಕಿದವಳಾದೆಯಲ್ಲ. ಮುದ್ದಣನನ್ನು ಮೋಸಗೊಳಿಸುವಂಥ ಯಾರಾದರೂ ಮಹಿಳೆಯರು ಇದ್ದಾರೆಯೇ? ಕೊಂಕುಮಾತಿನ ನೆಪದಿಂದ ಸೊಕ್ಕಿನಿಂದ ನೀನು ಎದ್ದು ಹೋದರಾಯಿತೆ. ಕಥೆಯನ್ನು ಕೇಳಿ ಮೆಚ್ಚನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ನಿನ್ನ ಮಾತುಂಟು, ಮೆಚ್ಚನ್ನು ಕೊಟ್ಟ ಹೊರತು ಹೋಗಲು ನಾನು ಬಿಡುವೆನೆ ಎಂಬಂಥ ಮಾತನ್ನು ಕೇಳ್ತಾ ಇದ್ದಾನೆ. ಕತೆಗೆ ಮಂಗಳಮಂ ಮಾಡದೆ ಬರಿದೆ ಉಡುಗೊರೆ ತುಡುಗೊರೆ ಎಂದೊಡೆಂ. ಅದಕ್ಕೆ ಮನೋರಮೆ ಉತ್ತರ, ಕತೆಗೆ ನಿಜವಾದಂಥ ಮಂಗಳವನ್ನು ಮಾಡದೆ ಸುಮ್ಮನೆ ಉಡುಗೊರೆ ತುಡುಗೊರೆ ಎಂಬುದಾಗಿ ಹೇಳಿದರೆ ನಾನು ಕೇಳುತ್ತೇನೆಯೇ, ಅದಕ್ಕೇನರ್ಥ ಎಂಬುದಾಗಿ ಕೇಳುತ್ತಾಳೆ. ಕತೆಗೆ ಮಂಗಳಮನಾಗಳೆ ಪೇಳ್ದೆನ್ ಉಳಿದೆನಿಲ್ಲ ಈಗಳ್ ಉಳಿದುದು ಒಂದೇ ನಿನ್ನುಡುಗೊರೆ. ಕತೆಗೆ ಮಂಗಳವನ್ನು ನಾನು ಹೇಳಿ ಆಯಿತು, ಸ್ವಲ್ಪವೂ ಬಿಟ್ಟಿಲ್ಲ. ಉಳಿದಂತಹದ್ದು ಒಂದೇ, ನೀನು ಕೊಡಬೇಕಾದಂತಹ ಉಡುಗೊರೆ ಕೊಡು ಕೊಡು ಎಂಬುದಾಗಿ ಕಾಟ ಕೊಡ್ತಾ ಇದ್ದಾನೆ. ಉಡುಗೊರೆಯ ಕಾಟಕಿನ್ಯತ್ತ ಪೋಪೆಂ ನೀನ್ ಏನಂ ಬೇಡುವೈ. ಉಡುಗೊರೆ ಕಾಟಕ್ಕೆ ಏನು ಮಾಡ್ಲಿಯಪ್ಪ ಎಂಬುದಾಗಿ ಹೇಳಿದ ಮನೋರಮೆ ಹೇಳ್ತಾ ಇದ್ದಾಳೆ ಮುದ್ದಣನನ್ನು ಕುರಿತು, ನೀನು ಬೇಡುವುದಾದರೂ ಏನು? ಪುಸಿ ಮುನಿಸಿಂ ಕಪಟ ಕೋಪದಿಂದ ಹೇಳ್ತಾ ಇದ್ದಾನೆ ಮುದ್ದಣ. ಬೇಡುವಡೆಂ ತಿರಿಕನೆ, ಬೇಡುವುದಕ್ಕೆ ನಾನೇನು ಭಿಕ್ಷುಕನೇ? ಮನೆಗೆ ಬಂದೆನೆ, ನಿನ್ನ ಮನೆಗೆ ಬಂದು ಬೇಡಿದ್ದೇನೆಯೇ? ಮೆಚ್ಚಿತ್ತೊಡೆ ಅದನ್ನೇ ಕೈಕೊಳ್ಳೆಂ. ನೀನು ಏನು ಮೆಚ್ಚಿ ಕೊಡುತ್ತೀಯೋ ಅದನ್ನೇ ನಾನು ಪಡೆದುಕೊಳ್ಳುತ್ತೇನೆ ಎಂಬುದು ಮುದ್ದಣನ ಉತ್ತರ. ಆನೆಂತುಂ ಪರಾಧೀನೆ ಮೇಣಿಯನಗೆ ಒಡಮೆ ಯಾವುದೋ ಏನ ನೀವೆನ್ ಎಂತೀವೆಂ. ಅದಕ್ಕೆ ಮನೋರಮೆ ಹೇಳ್ತಾ ಇದ್ದಾಳೆ, ನಾನು ಹೇಗೂ ಪರಾಧೀನೆ ಮತ್ತು ನನ್ನದೇ ವಸ್ತು ಯಾವುದಿದೆ, ಏನನ್ನು ಕೊಡಲಿ, ಹೇಗೆ ಕೊಡಲಿ ಎಂಬಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ. ಅದಕ್ಕೆ ಮುದ್ದಣ, ಏನೋ ಎಂತೋ ಆ ಮೆಚ್ಚುವಂತುಂ ಕಥೆಯ ಪುರುಳ್ಗೋವಂತುಂ ನಾಲ್ವರು ತಲೆದೂಗುವಂತುಂ ಉಡುಗೊರೆಯಂ ಗೈದೊಡಾಯ್ತು. ಏನೇ ಇರಲಿ ನಾನು ಮೆಚ್ಚುವ ಹಾಗೆ, ಕಥೆಯ ಯೋಗ್ಯತೆಗೆ ಒಪ್ಪುವ ಹಾಗೆ, 4 ಜನ ತಲೆ ತೂಗುವ ಹಾಗಿರುವಂತಹ ಒಂದು ಉಡುಗೊರೆಯನ್ನು ನೀನು ಕೊಟ್ಟರೆ ಸಾಕು ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಅಂತಪ್ಪೊಡೆ ಇಂತಿದು
ನಿನ್ನೀ ಕಬ್ಬಮನು ಓದುವ ಜಾಣರ್ ಏವಗೆಯ ಉಡುಗೊರೆಯ ನೀ ಎಂಬರ್ ಆವಗೆಯ ಮೆಚ್ಚ ನೀವೆಂ. ಹಾಗಾದರೆ ಈ ಉಡುಗೊರೆಯನ್ನು ಕೊಡುತ್ತಾ ಇದ್ದೇನೆ. ನಿನ್ನ ಈ ಕಬ್ಬವನ್ನು ಓದುವಂಥ ಜಾಣರು ಯಾವ ರೀತಿಯ ಉಡುಗೊರೆಯನ್ನು ಕೊಡಬೇಕು ಎಂಬುದಾಗಿ ಹೇಳುತ್ತಾರೋ ಆ ಬಗೆಯ ಮೆಚ್ಚಿನ ಉಡುಗೊರೆಯನ್ನೇ ಕೊಡುತ್ತೇನೆ ಎಂಬುದಾಗಿ ಮನೋರಮೆ ಹೇಳ್ತಾ ಇದ್ದಾಳೆ. ಇಲ್ಲಿ ಅಂತರ್ಗತ ಅರ್ಥ ಮುದ್ದಣನಿಗೆ ಮುದ್ದನ್ನೀಯುವ ಮೂಲಕ, ಯಾಕೆಂದರೆ ಅಲ್ಲಿ ಕವಿ ಪತ್ನಿ ಇವರಿಬ್ಬರೇ ಇರುವಂತಹದ್ದು. ಆತ ಸೂಚ್ಯವಾಗಿ ಸೂಚಿಸಿಬಿಟ್ಟಿದ್ದಾನೆ. ಮುತ್ತಿನ ಉಡುಗೊರೆಯನ್ನು ಆಕೆ ಇತ್ತಿದ್ದಾಳೆ ಎಂಬುದರ್ಥ. ಅದಕ್ಕೆ ಈತನಿಗೆ ಸಂತೋಷವಾಗ್ತದೆ. ಅಂತಾನುಮ್ಮಕ್ಕೆ ಪೋಪಂ, ಹಾಗೆ ಆಗಲಿ, ನಾವು ಹೋಗೋಣ, ಇಲ್ಲಿಗೆ ಮುಗಿಸೋಣ ಎಂಬಂಥ ಮಾತನ್ನು ಹೇಳ್ತಾ ಇದ್ದಾನೆ. ಧರೆಯರಿಯ ಜೀವರಾಶಿಗೆ ಪಿರಿಯಂ ನರನಾದಂ ಆದನಾತ್ಮಂ ತನ್ನೊಳ್ ದೊರೆಕೊಂಡಿರ್ಪಿನಂ ಅಂತದು ಪರಿನಿರ್ಮಲಮಾಗೆ ಪೆರ್ಮೆ ಇರ್ಮೈ ಒಡೆಗುಂ ಎಂಬಲ್ಲಿಗೆ ಮುದ್ದಣ ಕವಿ ವಿರಚಿತ ಶ್ರೀರಾಮಾಶ್ವಮೇಧದೊಳ್ ಕಥೋಪಸಂಹಾರಂ ಷೋಡಶಾಶ್ವಾಸಂ ಸಂಪೂರ್ಣಂ ಶ್ರೀರಾಮಾಶ್ವಮೇಧಂ ಸಂಪೂರ್ಣಂ. ಶ್ರೀರಾಮಾಶ್ವಮೇಧ ಕಾವ್ಯದ ಕೊನೆಯ ಭಾಗದಲ್ಲಿ ಕವಿ ಒಂದು ಕಂದ ಪದ್ಯವನ್ನು ಬರೆಯುತ್ತಾನೆ. ಧರೆಯರಿಯೇ ಜೀವರಾಶಿಗೆ ಪಿರಿಯಂ ನರನಾದಂ. ಎಲ್ಲ ಜೀವರಾಶಿಗಳಲ್ಲಿಯೂ ಲೋಕ ತಿಳಿದ ಹಾಗೆ ನರನು, ಮನುಷ್ಯನಾದಂಥವನು ಶ್ರೇಷ್ಠನಾಗಿದ್ದಾನೆ. ಆತ್ಮನ್ ತನ್ನೊಳ್ ದೊರೆಕೊಂಡಿರ್ಪಿನಂ. ವಿವೇಚನಾ ಶಕ್ತಿಯೊಂದು ಆತನಲ್ಲಿ ಇರುವುದರಿಂದ ಆತ ಎಲ್ಲರಿಗಿಂತಲೂ ಶ್ರೇಷ್ಠನೆನ್ನಿಸಿದ್ದಾನೆ. ಆ ಬುದ್ಧಿ ಅಥವಾ ವಿವೇಚನಾ ಶಕ್ತಿ ಅತ್ಯಂತ ನಿರ್ಮಲವಾಗಿದ್ದಲ್ಲಿ ಅವನ ಮಹತ್ವವು ಇಮ್ಮಡಿಯಾಗುತ್ತದೆ ಎಂಬ ಅರ್ಥದ ಒಂದು ಕಂದ ಪದ್ಯವನ್ನು ಇಲ್ಲಿ ಆತ ಹೇಳಿದ್ದಾನೆ. ಹೀಗೆ ಶ್ರೀರಾಮಾಶ್ವಮೇಧದಲ್ಲಿ ಕಥೋಪಸಂಹಾರ ಎಂಬಂಥ ಷೋಡಶಾಶ್ವಾಸ ಮುಗಿದಿದೆ. ಹಾಗೂ ಮುದ್ದಣ ಕವಿ ರಚಿತವಾದಂಥ ಶ್ರೀರಾಮಾಶ್ವಮೇಧ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಮಂಗಳೂರಿನ ಆಕಾಶವಾಣಿ ಇದೇ ಪ್ರದೇಶದ ಕವಿಯಾದಂಥ ಮುದ್ದಣನ ಶ್ರೀರಾಮಾಶ್ವಮೇಧದ ವಾಚನ ಪ್ರವಚನದ ಒಂದು ಮಾಲಿಕೆ ಸರಣಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಪ್ರದೇಶದ ಅನೇಕ ಗಮಕ ಪ್ರವೀಣರಿಗೆ, ಹಾಡುವವರಿಗೆ, ಹಾಗೆ ಅರ್ಥವಿವರಣೆ ಮಾಡುವಂಥವರಿಗೆ ಒಂದು ಅವಕಾಶವನ್ನು, ಮುದ್ದಣನ ಕಾವ್ಯವನ್ನು ಕೇಳಬೇಕು ಎಂಬುದಾಗಿ ಆಸಕ್ತಿಯಿಂದ ಇದ್ದಂಥ ಶ್ರೋತೃ ಬಾಂಧವರಿಗೆಲ್ಲ ಒಂದು ಕೇಳುವ ಸದವಕಾಶವನ್ನು ಕೊಟ್ಟಿದೆ. ಇದಕ್ಕಾಗಿ ಮಂಗಳೂರು ಆಕಾಶವಾಣಿಯನ್ನು ನಾವು ಅಭಿನಂದಿಸಬೇಕು. ಈ ಕಾವ್ಯದ ವಾಚನ ಪ್ರವಚನದ ಯೋಜನೆ ಬಹಳ ಉತ್ತಮವಾದಂಥ ಒಂದು ಯೋಜನೆಯಾಗಿ ಈ ಪ್ರದೇಶದಲ್ಲಿ ಮೂಡಿಬಂತು. ಈ ಗಮಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕಲಾವಿದರು ತಮಗೆ ಕಾಣಸಿಕ್ಕಿದಾಗ ಅನೇಕ ಮಂದಿ ಶ್ರೋತೃಗಳು ಗಮಕ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿಬರುತ್ತಾ ಇದೆ ಎಂಬಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಹಾಗೆಯೇ ಆಕಾಶವಾಣಿಗೂ ಚೆನ್ನಾಗಿ ಬಂತು ಎಂಬಂಥ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರ ಪರವಾಗಿ ಆಕಾಶವಾಣಿಗೆ ಕೃತಜ್ಞತೆಯನ್ನು, ಶ್ರೋತೃಗಳಿಗೆ ಅಭಿನಂದನೆಯನ್ನು ಹೇಳಿ ವಿರಮಿಸುತ್ತೇವೆ. ನಮಸ್ಕಾರ. ಪ್ರಿಯ ಕೆಳಗರೆ, ಕಾವ್ಯಯಾನದ ಈ ಮಹಾಪಯಣಕ್ಕೆ ಸಮಾಪನದ ನುಡಿ ಮಂಗಳೂರು ಆಕಾಶವಾಣಿಯ ಸಹಾಯಕ ನಿಲಯ ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರು ಆದಂಥ ಎಸ್ ಉಷಾಲತಾ ಅವರಿಂದ. ನಮಸ್ಕಾರ ಕೇಳುಗರೆ. ಕಾವ್ಯಯಾನದೊಂದಿಗೆ ಯಾನವನ್ನು ಮುಗಿಸಿ ನಾವಿನ್ನು ಹೋಗಿ ಬರ್ತೀವಿ ಅಂತ ಹೇಳುವ ಕ್ಷಣದಲ್ಲಿ ನಾವಿದ್ದೀವಿ. ನಮ್ಮ ಜಿಲ್ಲೆಯ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯವನ್ನು ಗಮಕ ವಾಚನ ವ್ಯಾಖ್ಯಾನದ ಮೂಲಕ ನಿಮ್ಮವರೆಗೆ ತಲುಪಿಸುವ ಈ ಪ್ರಯತ್ನ ಯಶಸ್ವಿಯಾಗಿ ಇದೀಗ ಸಂಪನ್ನಗೊಳ್ಳುತ್ತಿದೆ. ಸುಮಾರು 133 ಕಂತುಗಳು, 20 ಗಮಕಿಗಳು, 50 ವ್ಯಾಖ್ಯಾನಕಾರರು ಮಂಗಳೂರು ಆಕಾಶವಾಣಿಯಲ್ಲಿ ಇದಕ್ಕಾಗಿ ಅವಿರತ ಸೃಜನಶೀಲವಾಗಿ ಕಾರ್ಯತತ್ಪರರಾಗಿದ್ದ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ ಮತ್ತು ಅವರ ತಂಡ ಎಲ್ಲರನ್ನ ನಾನು ಅಭಿನಂದಿಸ್ತೇನೆ. ಆಕಾಶವಾಣಿ ಮಂಗಳೂರು ಈ ಕಾವ್ಯಯಾನವನ್ನು ಆರಂಭಿಸುವ ಹಂತದಲ್ಲಿದ್ದ ಮುಖ್ಯ ಉದ್ದೇಶ ಮುದ್ದಣನ ಕಾವ್ಯದ ಗಮಕ ವಾಚನ ವ್ಯಾಖ್ಯಾನ ಮಾತ್ರ ಇರಬಹುದಾದರೂ ಅದು ಮುಂದೆ ಮುಂದೆ ಸಾಗ್ತಾ ತನ್ನೊಳಗೆ ದಕ್ಕಿಸಿಕೊಂಡದ್ದು, ಹೊಮ್ಮಿಸಿದ್ದು ಬಹುಮುಖ ಸಾಧ್ಯತೆಗಳನ್ನು. ಕಾವ್ಯಯಾನ ತನ್ನದೇ ಆದ ಕೇಳುಗ ವಲಯವನ್ನು ಸೃಷ್ಟಿಸಿಕೊಂಡಿದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ
ಹಲವು ಕನ್ನಡದ ವಿದ್ವಾಂಸರು ಈ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸ್ತಾ ಅದನ್ನು ಮೆಚ್ಚಿಕೊಳ್ತಾ ತಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಕೆಲವರಂತೂ ಕಾರ್ಯಕ್ರಮ ಆರಂಭವಾಗುವ ಮೊದಲೇ ಕಾವ್ಯವನ್ನು ತೆರೆದಿಟ್ಟು ಕಾರ್ಯಕ್ರಮ ಆಲಿಸ್ತಾ ಎಲ್ಲಿಗೆ ಆ ದಿನ ಮುಗಿಯುತ್ತೆ ಅಂತ ಅಲ್ಲಿಗೆ ಗುರುತು ಹಾಕ್ಕೊಂಡು ಮುಂದಿನ ವಾರ ಮತ್ತೆ ಅದರ ಜೊತೆಯೇ ಕಾರ್ಯಕ್ರಮವನ್ನು ಆಲಿಸ್ತಾ ಕಾವ್ಯವನ್ನು ಓದುವ ಮತ್ತು ಆಲಿಸುವ ಎರಡೂ ಕ್ರಿಯೆಗಳು ಜೊತೆಯಾಗಿ ನಡೀತಾ ಇದ್ದದ್ದು ಈ ಸರಣಿಯ ವಿಶೇಷ. ವಾರಕ್ಕೆ 2 ದಿನ ಪ್ರಸಾರವಾಗ್ತಿದ್ದ ಈ ಸರಣಿಯನ್ನು ಒಂದು ದಿನಕ್ಕೆ ತಂದಾಗ ಯಾಕೆ ಹೀಗೆ ಅಂತ ಆತಂಕದಿಂದ ಪ್ರಶ್ನಿಸಿದವರು ಹಲವರು. ಇನ್ನು ಇಂದು ಯುವಜನರು ಹಳೆಗನ್ನಡ ಕಾವ್ಯಗಳ ಬಗ್ಗೆ ಆಸ್ಥೆಯನ್ನು ಪ್ರೀತಿಯನ್ನು ಕಳೆದುಕೊಳ್ತಿದ್ದಾರೆ ಅಂತ ಆತಂಕವೇ ಇರುವ ಈ ಕಾಲದಲ್ಲೂ ಈ ಸರಣಿಯಲ್ಲಿ ಕಾವ್ಯ ವಾಚನ ಮಾಡಿದ ಗಮಕಿಗಳಲ್ಲಿ ಸುಮಾರು ಅರ್ಧ ಭಾಗಕ್ಕಿಂತಲೂ ಹೆಚ್ಚು ಜನರು ಇಂಜಿನಿಯರಿಂಗ್ ಪದವಿ ಓದ್ತಿರುವ ಯುವಕ ಯುವತಿಯರು. ಇವರು ಸುಶ್ರಾವ್ಯವಾಗಿ ಮಾತ್ರ ಅಲ್ಲ, ಶುದ್ಧವಾಗಿ ತಪ್ಪಿಲ್ಲದೆ ಕಾವ್ಯವನ್ನು ವಾಚನ ಮಾಡಿದ್ದು ಇವೆಲ್ಲ ಆಕಾಶವಾಣಿಗೆ ನಮ್ಮ ಪ್ರಯತ್ನ ಸಾರ್ಥಕವಾದ ಅಪೂರ್ವವಾದ ಸಂತಸವನ್ನು ನೀಡಿದೆ. ಬಹುಶಃ ಇದನ್ನು ಮಾಡೋದು ಆಕಾಶವಾಣಿಯ ಜವಾಬ್ದಾರಿ ಕೂಡ ಅಂತ ನಾನು ಭಾವಿಸ್ತೇನೆ. ಕಾವ್ಯಯಾನವೆಂಬ ಮಹಾಯಾನದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡ ಎಲ್ಲ ಕಲಾವಿದರಿಗೆ, ವಿದ್ವಾಂಸರಿಗೆ, ನಮ್ಮೊಂದಿಗೆ ಕಿವಿಯಾಗಿ ಆಸ್ವಾದಿಸುವ ಹೃದಯವಾಗಿದ್ದ ಎಲ್ಲ ಕೇಳುಗರಿಗೆ ಅಭಿನಂದನೆಗಳು, ಕೃತಜ್ಞತೆಗಳು. ಹಾಗೆಯೇ ಈ ಕಾರ್ಯಕ್ರಮದ ಪ್ರಸಾರದಲ್ಲಿ ಪ್ರಾಯೋಜಕತ್ವ ನೀಡಿ ನಮ್ಮೊಂದಿಗೆ ಸಹಕರಿಸಿದ, ನಮ್ಮ ಪ್ರಯತ್ನವನ್ನು ಬೆಂಬಲಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಂಗೀತ ಮತ್ತು ನೃತ್ಯ ಅಕಾಡೆಮಿಗೂ ನಮ್ಮ ಹಾರ್ದಿಕವಾದ ಕೃತಜ್ಞತೆಗಳು. ಒಂದರ ಕೊನೆ ಹೊಸತರ ಆರಂಭ ಅನ್ನೋದು ಕ್ಲೀಶೆಯಲ್ಲ ಆಕಾಶವಾಣಿ ಮಟ್ಟಿಗಾದರೂ. ಮತ್ತೊಂದು ಹೊಸತಿನೊಂದಿಗೆ ನಿಮ್ಮೊಂದಿಗಿರ್ತೀವಿ. ನಮಸ್ಕಾರ. ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಚಂದ್ರಶೇಖರ ಕೆದ್ಲಾಯ, ವ್ಯಾಖ್ಯಾನಕಾರರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.